ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಪ್ಲೀಸ್ ಫ್ರೆಂಡ್ಸ್, ನೀವು ಇಂಟ್ರೆಸ್ಟಿಂದ ವೀಡಿಯೋಸ್ಗಳನ್ನ ನೋಡಿದ್ರೆ, ಲೈಕ್ ಮಾಡಿದ್ರೆ, ಕಮೆಂಟ್ ಮಾಡಿದ್ರೆ ಅಲ್ವಾ ಫ್ರೆಂಡ್ಸ್ ನಮಗೂ ಇನ್ನೂ ಹೆಚ್ಚು ವೀಡಿಯೋ ಮಾಡಬೇಕು ಅನ್ಸೋದು. ನೀವು ನೋಡೇ ಇಲ್ಲ ಅಂತಂದರೆ ನಮಗೂ ವೀಡಿಯೋ ಮಾಡೋಕ್ಕಷ್ಟು ಇಂಟ್ರೆಸ್ಟ್ ಬರಲ್ವಾ ಅಲ್ಲವಾ? ಪ್ಲೀಸ್ ಫ್ರೆಂಡ್ಸ್, ವೀಡಿಯೋಸ್ಗಳನ್ನ ನೋಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ. ಪ್ಲೀಸ್ ಫ್ರೆಂಡ್ಸ್, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಲಿ, ಆಗಲೇ ಮಗ ಮನೆ ಕಂಡು ಗೊರಕೆ ಹೊಡಿತಾ ಇದೆ. ಕಣವ, ಆಗಲೇ ಬಂದ್ರಲ್ವಾ, ಬಂದ ತಕ್ಷಣ ಊಟ ಹಾಕೊಟ್ಟೆ. ಊಟ ಮಾಡಿಬಿಟ್ಟು ಯಾಕೋ ಆಯ್ತಲ್ಲ ಮನೆ ಕತ್ತೀನಿ ಅಂದರು. ಹೊಲ್ತಕ್ಕೆ ಹೋಗಿದ್ರಲ್ವಾ, ಕೆಲಸ ಮಾಡೋರು ಎಲ್ಲೋ, ಅದಕ್ಕೆ ಸುಸ್ತಾಗದೆ, ಅದಕ್ಕೆ ಮಲಿಕಳ್ಳಿ ಅಂತ ನಾನು ಸುಮ್ಮನಾದೆ ಕಣವ. ಹೆಂಗೋ ಮೊದಲನೇ ದಿನದ ಪೂಜೆ ಮುಗೀತು. ಇನ್ನೂ 8 ದಿನದ ಪೂಜೆ ಐತೆ. 8 ದಿನದ ಪೂಜೆ ಅದು ಯಾವಾಗ ಮುಗೀತದೋ, ಬೇಗ ಬಿರ್ನೆ ಮುಗಿದ್ಬಿಟ್ರೆ ಸಾಕು. ಯಾವಾಗ ದಿನಗಳು ಕಳೀತದೋ ಅನಿಸ್ತದೆ ಕಣವ ತಾಯಿ ನನಗೆ. ಕಣವ, ನನಗೂ ಹಂಗೆ ಅನಿಸ್ತೈತೆ. ಇವತ್ತು ನೋಡಿ, ಮೊದಲನೇ ದಿನದ ಪೂಜೆನೇ ಎಷ್ಟು ಬಿರ್ನೆ ಮುಗ್ದೋಯ್ತು ಅಂತವ ಗೊತ್ತೇ ಆಗಲಿಲ್ಲ. ಹಂಗೆ ಮುಗ್ದೋಯ್ತದೆ ತಗೊಳ್ಳಿ. ಹಂಗೆ ಮುಗಿಯೋಷ್ಟರಲ್ಲಿ ಸಿಹಿ ಸುದ್ದಿನೂ ಬರಬೇಕಲ್ವಾ? ಅವೋ, ಪೂಜೆ ಮುಗಿದ್ಮೇಲೆ ನಾವು ಚೆನ್ನಾಗಿದ್ರೆ ತಾನೇ ಸಿಹಿ ಸುದ್ದಿ ಅಂತ ಬರೋದು. ಪೂಜೆ ಮಾಡ್ಕೊಂಡಿದ್ರೆ ಸಿಹಿ ಸುದ್ದಿ ಬಂದದ? ಅದು ದಿಟಕಂತಕೋ. ಸರಿ ಆಯ್ತು, ಮಲ್ಕೊಳ್ಳೋದವ. ಇನ್ನು ಬೆಳಗ್ಗೆನೆ ಬಿರ್ನೆ ಹೇಳ್ಬೇಕು. ಮುಖಂತಾಯಿ, ಮನಿಕಳನ್ನ ನಡಿ, ಬಿರ್ನೆ ಹೇಳ್ಬೇಕು. ಎದ್ದು ನೀನು ಬಾಕ್ಲು ತೊಳೆದು ರಂಗೋಲಿ ಬಿಟ್ಬಿಟ್ಟು ದೇವ್ರಿಗೆ ಒಂದು ನಾಮ ಆಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡು. ಮುಗೀತದೆ ಅಲ್ಲಿಗೆ 2ನೇ ದಿನದ ಪೂಜೆ. ಕಷ್ಟ ಏನಂದರೆ ಉಪವಾಸ ಇರಬೇಕಷ್ಟೇ. ಪೂಜೆ ಮಾಡೋದೇನು ಕಷ್ಟ ಅಲ್ಲ. ಉಪವಾಸ ಇರೋದೇ ಒಂಚೂರು ತಲೆನೋವು ಆಯ್ತಾರದು ಕಂತಾಯಿ. ಹಂಗೇನಿಲ್ಲ ಕಂದ್ಬಿಡವ, ನನಗೆ ಎಲ್ಲವ ಅಭ್ಯಾಸ ಅದೇ ಕತೆ. ಯಾಕೆ ತಲೆ ಕೆಡ್ಸ್ಕೊಂಡಿರಿ? ಸರಿ ಆಯಿತು, ಹಿಂಗೆ ಮಾತಾಡ್ಕೊಂಡು ಕುತ್ಕೊಂಡ್ರೆ ಒತ್ತೋಗೋದೇ ಗೊತ್ತಾಗಲ್ಲ. ಮಲಿಕವ. ಕಣವ, ನೀವು ಮಲ್ಕೊಳ್ಳಿ. ಫ್ರೆಂಡ್ಸ್, ಮತ್ತೆ ಮಧ್ಯದಲ್ಲಿ ಮಾತಾಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಏನಂದರೆ, 9 ದಿನದ ಪೂಜೆ ಮಾಡಬೇಕು ಅಂತ ಹೇಳಿದರು ಸ್ವಾಮೀಜಿಗಳು, ಸಂತಾನ ಮಹಾಲಕ್ಷ್ಮಿ ಪೂಜೆನ. ಅದರಲ್ಲಿ ಇವಾಗ ಮೊದಲನೇ ದಿನದ ಪೂಜೆ ಮುಕ್ತಾಯ ಆಗಿದೆ. ಮೊದಲನೇ ದಿನದ ಪೂಜೆಯಲ್ಲಿ ಏನು ವಿಧಿವಿಧಾನಗಳನ್ನು ಪಾಲಿಸಿ ನಾವು ಪೂಜೆಗಳನ್ನು ಮಾಡಿದ್ದೀವಿ, ಮತ್ತು ಮುತ್ತೈದೆಯರಿಗೆ ಬಾಗಿಣವನ್ನು ಕೊಟ್ಟಿದ್ದೀವಿ. ಇನ್ನು ಉಳಿದ 8 ದಿನದ ಪೂಜೆಯಲ್ಲೂ ಅದೇ ವಿಧಿವಿಧಾನಗಳಿರುತ್ತೆ. ಆದರೆ ಮುತ್ತೈದೆಗೆ ಬಾಗಿಣ ಕೊಡೋದು ಇರಲ್ಲ. ಅದೇ ಥರ ವೀಡಿಯೋಸ್ಗಳನ್ನೇ ಹಾಕಿದ್ರೆ ನಿಮಗೂ ಬೇಜಾರಾಗುತ್ತೆ. ಅದಕ್ಕೇ ಕೊನೆಯ ದಿನದ ಪೂಜೆಯನ್ನು ಮಾಡ್ತಿದ್ದೀನಿ ಇವತ್ತು. ಕೊನೆಯ ದಿನದ ಪೂಜೆಯಲ್ಲಿ ಒಂದು ಟ್ವಿಸ್ಟ್ ಕೂಡ ಇರುತ್ತೆ, ನೋಡಿ. ಬನ್ನಿ ಇವಾಗ ಕಥೆನ ಮುಂದುವರ್ಸೋಣ. ಎಷ್ಟು ಬೇಗ ವ್ರತನ ಮುಗಿಸ್ತೆ ಅಂತಲೇ ಗೊತ್ತಾಗಲಿಲ್ಲ ನನಗೆ. ಆಗಲೇ ಇವತ್ತು 9ನೇ ದಿನದ ಪೂಜೆ. ಇವತ್ತು ಪೂಜೆ ಮುಗಿಸಿ ಸ್ವಾಮಿಗಳು ಕರೆದವ್ರೆ, ಅಲ್ಲಿಗೆ ಹೋಗಬೇಕು. ಬಿರ್ನೆ ಬಾಕ್ಲು ಕಸ ಗುಡಿಸ್ಬಿಟ್ಟು ನೀರು ಹಾಕಿ ರಂಗೋಲಿ ಬಿಟ್ಬಿಟ್ಟು ಬಿರ್ನೆ ಹೋಗಿ ಸ್ನಾನ ಮಾಡ್ಕೊಂಡು ಅವಂಗೂ ಹೇಳ್ತೀನಿ ಸ್ನಾನ ಮಾಡ್ಕೊಳ್ಳೋಕ್ಕೆ. ಪೂಜೆ ಮಾಡಿಬಿಟ್ಟು ನಾನು ಆಮೇಲೆ ಗುಡಿಗೆ ಹೋಗಿ ಪ್ರದಕ್ಷಿಣೆ ಹಾಕ್ಬಿಟ್ಟು ಬಂದ್ಬಿಟ್ಟು ಸಂಜೆ ಮೇಲೆ ಸ್ವಾಮೀಜಿ ಹತ್ರ ಹೋದ್ರೆ ಆಯಿತು. ಲಕ್ಷ್ಮೀ 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 ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಲಕ್ಷ್ಮೀ ಲಕ್ಷ್ಮೀ ಲಕ್ಷ್ಮೀ, ನಮ್ಮನೆಗೊಂದು ಕೂಸು ಕೊಡಮ್ಮ. ಅಯ್ಯೋ, ನಾನು ಹಿಂಗೆ ಹಾಡು ಹೇಳ್ಕೊಂಡು ಕಸ ಗುಡಿಸ್ಕೊಂಡೇ ನಿಂತಿದ್ರೆ ಹೊತ್ತಾಗದೆ ಗೊತ್ತಾಗಲ್ಲ. ಆಮೇಲೆ ಬಿರ್ನೆ ಕಸ ಗುಡ್ಸಾಯ್ತು. ಈಗ ಬಿರ್ನೆ ರಂಗೋಲಿ ಬಿಟ್ಬಿಡ್ತೀನಿ. ರಂಗೋಲಿನೂ ಹೆಂಗೋ ಬಿಟ್ಟಾಯ್ತು. ಮೊದಲು ಹೋಗಿ ಸ್ನಾನ ಮಾಡ್ಕೊಂಡು ದೇವ್ರಿಗೆ ದೀಪ ಹಚ್ತೀನಿ. ಅವೋ ಏನು ಮಾಡ್ತಾಯಿದ್ದಿ? ನಾನು ಸ್ನಾನ ಮಾಡ್ಕೊ ಬಂದಾಯ್ತು, ಹೋಗು ನೀನು ಸ್ನಾನ ಮಾಡ್ಕೊಬ್ರೋಗು. ಏನವ್ವ, ತುಂಬ ಖುಷಿಯಾಗಿದೆಯಾ? ಹೆಂಗೋ 9ನೇ ದಿನದ ಪೂಜೆ ಮುಗೀತು ಇವತ್ತಿಗೆ ಪೂಜೆ. ಅದಕ್ಕೆ ತುಂಬ ಖುಷಿಯಾಗಿದೆಯಾ? ಏನೂ ತಪ್ಪು ಒಪ್ಪು ಏನೂ ಆಗದಂತೆ ಚೆಂದಾಗಾಯ್ತು ಪೂಜೆ. ಕಣವ, ಅದಂತೂ ನಿಜ. 9ನೇ ದಿನದ ಪೂಜೆ ಇವತ್ತು. ಎಲ್ಲ ಏನು ತಪ್ಪು ಒಪ್ಪು ಏನೂ ಇಲ್ಲದಂತೆ 8 ದಿನದ ಪೂಜೆ ಎಲ್ಲ ಸುಸೂತ್ರವಾಗಿ ನಡೀತು. ಇವತ್ತು ಹಂಗೆ ಮುಗಿದ್ಬಿಟ್ರೆ ಸಂಜೆ ಮೇಲೆ ಹೇಳೋರಲ್ಲ, ಅಲ್ಗೋಗಿ ಪೂಜೆ ಮುಗಿಸ್ಕೊ ಬಂದರೆ ಮುಗೀತು ಕಣವ. ಹೆಂಗೋ ಬಿರ್ನೆ ಒಂದು ಮಗ ಆದರೆ ಸಾಕು. ಕಣವ, ಆಯ್ತು ತಗೋ, ಅದಕ್ಕೇನು. ಸರಿ ಆಯಿತು, ಈಗ ಹೆಂಗಿರು ಸ್ನಾನ ಮಾಡ್ಕೊ ಬಂದೆ ಅಂದೆ ಅಲ್ವಾ? ಹೋಗು ದೇವ್ರಿಗೆ ದೀಪ ಹಚ್ಚೋಗು, ದೇವಸ್ಥಾನಕ್ಕೆ ಓಡ್ಬರೋದು. ನಾನು ಹೋಗಿ ಮೈ ತೊಳ್ಕೊಬತ್ತೀನಿ. ಮಗ ಎಲ್ಲೋದ? ಅವರು ಹೊಲ್ತಕ್ಕೆ ಹೋಗೋರೆ ಕಣವ. ಸರಿ ಆಯಿತು ಕಣವ, ಹೋಗು ಬಿರ್ನೆ ಹೋಗಿ ದೇವ್ರಿಗೆ ದೀಪ ಹಚ್ಚೋಗು. ತಾಯಿ, ನಮ್ಮವ್ವ ಒಳ್ಳೇದು ಮಾಡವ, ಬೇಗ ನಮ್ಮವ್ವಾಗ ಮಾಡವ. ನಮಸ್ತೆ ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಸಂತಾನ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಸುರ ಭಯಂಕರಿ ಸರ್ವ ಪಾಪ ಹರೇ ದೇವಿ ಸಂತಾನ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವದುಃಖ ಹರೇ ದೇವಿ ಸಂತಾನ ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿ ಬುದ್ಧಿ ಪ್ರದೇ ದೇವಿ ಭುಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತೆ ಸದೇ ದೇವಿ ಸಂತಾನ ಮಹಾಲಕ್ಷ್ಮೀ ನಮೋಸ್ತುತೆ. ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಸಂತಾನ ಮಹಾಲಕ್ಷ್ಮೀ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೆ ಮಹಾಶಕ್ತಿ ಮಹೋದರೆ ಮಹಾಪಾಪ ಹರೇ ದೇವಿ ಸಂತಾನ ಮಹಾಲಕ್ಷ್ಮೀ ನಮೋಸ್ತುತೆ.
ಪದ್ಮಾಸನ ಸ್ಥಿತೇ ದೇವಿ ಪರಬ್ರಹ್ಮಸ್ವರೂಪಿಣಿ ಪರಮೇಶ್ವರಿ ಜನ್ಮಾತಂ ಸಂತಾನ ಮಹಾಲಕ್ಷ್ಮೀ ನಮೋಸ್ತುತೆ ಶ್ವೇತಾಂಬರೀಧರೆ ದೇವಿ ನಾನಾಲಂಕಾರ ಭೂಷಿತೆ ಜಗಸ್ಥಿತೆ ಜಗನ್ಮಾತೆ ಮಹಾಲಕ್ಷ್ಮೀ ಸಂತಾನ ಮಹಾಲಕ್ಷ್ಮಿ ಅಷ್ಟಲಕ್ಷ್ಮೀ ನಮೋಸ್ತುತೆ. ಎಲ್ಲರಿಗೂ ಒಳ್ಳೇದು ಮಾಡವ, ನಮ್ಮ ಮನೆಯವ್ರಿಗೆ, ನನಗೆ, ನಮ್ಮ ಮಗುಂಗೆ ಎಲ್ಲರಿಗೂ ಒಳ್ಳೇದು ಮಾಡವ. ನಮ್ಮವ್ವ ನಮ್ಮ ಮನೆಗೆ ಬಿರ್ನೆ ಒಂದು ಮಗ ಬರಂಗೆ ಮಾಡವ. ಅವೋ ಇನ್ನೂ ಮುಗ್ದಿವ ನಿಂದು ಸ್ಥಾನ. ಬವ್ವ ನಂದು ಪೂಜೆ ಆಯಿತು, ದೇವಸ್ಥಾನಕ್ಕೆ ಹೊರಬರವ. ಹಾಂ ಕುಸೆ ಬಂದೆ, ಆಯಿತು, ಬಟ್ಟೆ ಉಟ್ಕೋತಿದ್ದೆ. ಸರಿ ಕಣವ, ಆಯಿತು, ಬಾ ಬಿರ್ನೆ ದೇವಸ್ಥಾನಕ್ಕೆ ಹೊರಟು ಬಂದ್ಬಿಡವ. ಆಮೇಲೆ ಹೊಟ್ಟೆಗೆ ಏನಾದ್ರು ತಿನ್ನುವಂತೆ, ಇಲ್ಲಾಂದರೆ ಈಗಲೇ ಊಟ ಮಾಡ್ಕೊಬಿಡವ ಬಂದು ನೀನು. ಈಗಲೇ ಎಂತ ಊಟ ಮಾಡಿ ಏನು ದೇವಸ್ಥಾನಕ್ಕೆ ಹೋಗ್ಬೇಕಾರೆ ಉಣ್ಕೊಂಡು ಹೋದಾರೆ. ನಡಿ ಫಸ್ಟ್ ಮೊದಲು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರವ. ಆಮೇಲೆ ಬೇಕಾರೆ ಬಂದು ನಾನು ಉಣ್ತೀನಂತೆ, ನಿನಗೆ ಹಣ್ಣುಗಳನ್ನ ಬಿಡಿಸ್ಕೊಟ್ಟಾನಂತೆ. ಯಾಕವ್ವ ನಿಂಗೆ ಮರ್ತೋಯ್ತಾ? ಇವತ್ತು ನಿರ್ಜಲವಾಗಿ ಉಪವಾಸ ಇರ್ಬೇಕು ತಾನೆ, ಒಂದು ತೊಟ್ಟು ನೀರು ಕೂಡ ಕುಡಿಬಾರ್ದು ನಾನು. ಹೌದಲ್ವೇ, ಸ್ವಾಮೀಜಿ ಹೇಳಿದ್ರಲ್ವೇ ಕೊನೆ ದಿನ ಒಂದು ತೊಟ್ಟು ನೀರು ಕುಡಿದಂತೆ ಇರಬೇಕು ಅಂತ. ನಂಗೆ ಮರ್ತೇ ಹೋಯ್ತು ಕಣವ, ವಯಸ್ಸಾಗೈತಲ್ವಾ, ಇನ್ನೇನು ಮರ್ತೋಗ್ದಂತೆ. ಸರಿ, ನೀನಾರು ನೆನ್ಪಿಟ್ಕೊಂಡಿದೆಯಲ್ಲ? ಹ್ಞೂ ಕಣವ, ನಂಗೆ ನೆನಪೈತೆ. ಸರಿ, ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಕೂತಿರ್ತೀನಿ, ಯಾಕಂದರೆ ಸುಸ್ತಾಯ್ತಾ ಇರ್ತದಲ್ವ. ಆಮೇಲೆ ಬೇರೆ ಸ್ವಾಮೀಜಿಯವ್ರು ಬರೋಕೆ ಹೇಳೋರಲ್ಲ, ಪೂಜೆ ಐತೆ ಅಂತವ, ಅಲ್ಲಿಗೆ ಹೋಗೋಕ್ಕಾಯ್ತದಂತೆ. ಹ್ಞೂ ಕಣವ, ಅಯ್ಯೋ ಅದನ್ನು ಮರ್ತ್ಕೊಬಿಟ್ಟಿದ್ದೀನಿ ನೋಡು ನಾನು. ಸಂಜೆ ಮೇಲೆ ಸ್ವಾಮೀಜಿಯವ್ರ ಮನೆ ತಗೋ ಹೋಗ್ಬೇಕಲ್ವಾ, ಅಲ್ಲಿ ಪೂಜೆ ಐತಲ್ವಾ, ಅದು ಮುಗ್ದಾಯ್ತು ಆಯಿತು ಸಂತಾನ ಮಹಾಲಕ್ಷ್ಮಿದು ವ್ರತ. ಹ್ಞೂ ಕಣವ, ಇವತ್ತು ಮುಗಿದ್ರೆ ಸಂತಾನ ಮಹಾಲಕ್ಷ್ಮಿ ವ್ರತ ಮುಗ್ದಂಗೆ ಆಯಿತು. ಬಿರ್ನೆ ಹೆಂಗೋ ನಮ್ಮ ಹೊಟ್ಟೆಲಿ ಒಂದು ಕೂಸು ಉಟ್ಬಿಟ್ರೆ ಸಾಕು ಕಣವ. ಆಯ್ತದೆ ಕಂತಕೋ ಮಗ, ಆಗದಂತೆ ಏನಾದದು. ಸರಿ ಆಯಿತು, ನಡಿ, ಹೊತ್ತಾದದು, ಇನ್ನು ಸುಸ್ತು ಆಯ್ತದೆ. ಜನ ಜಾಸ್ತಿ ತುಂಬ್ಕೊಬಿಟ್ರೆ ಕಷ್ಟ ಆಮೇಲೆ ಅಲ್ಲಿ ದೇವಸ್ಥಾನದಲ್ಲಿ. ಕಣವ, ಅದಕ್ಕೆಯ ನಾನು ಬಿರ್ನೆ ಎದ್ದು ಎಲ್ಲಾನು ಕೆಲಸ ಮುಗಿಸಿರೋದು. ಏನು ಇನ್ನೂ ಹೊತ್ತಾಗಿಲ್ಲ ಕದ್, ಬನ್ನಿ ನಡ್ಕೊಂಡು ಹೋಗೋಷ್ಟರಲ್ಲಿ ಹೊತ್ತಾಗ್ಬಿಟ್ರೆ ಕಷ್ಟ. ಹ್ಞೂ ಕಣವ, ನಡಿ. ಇದ್ಯಾಕೆ ಮಗ ಇಷ್ಟು ದೂರ ನಡ್ಕೊ ಬಂದಿದ್ದಕ್ಕೆ ಹಿಂಗೆ ಉಸಿರು ಬಿಡ್ತಾ ಇದ್ದಿ? ಯಾಕೋ ಗೊತ್ತಿಲ್ಲ ಕಣವ, ಸುಸ್ತಾದಂಗೆ ಆಯಿತು ಅದಕ್ಕೆ. ಇಲ್ಲೆಲ್ಲರೂ ಕುತ್ಕೊಳ್ಳೋದವ? ಬೇಡ ಕಣವ, ಹೊತ್ತಾಯ್ತದೆ. ಆಮೇಲೆ ದೇವಸ್ಥಾನದಲ್ಲಿ ಜನ ತುಂಬ್ಕೊಬಿಟ್ರೆ ಕಷ್ಟ ಆಯ್ತದೆ, ಅದಕ್ಕೆ ಸುಸ್ತು ಪಟ್ಕೊಂಡು ಹೋದಾರೆ. ಸರಿ ಕೂತ್ಕೋ ಸ್ವಲ್ಪ ಹೊತ್ತು. ಏನು ಬೇಡ ಕಣವ, ನಡಿ ಹೋಗೋಣ. ಹೋಗೋಣ ನಡಿ ಬಾ, ಇನ್ನೊಂದು ಸ್ವಲ್ಪ ದೂರನೇ ಅಲ್ವಾ, ಬಂದೇ ಬಿಡ್ತು ದೇವಸ್ಥಾನಕ್ಕೆ ಇಲ್ಲೇ. ಕೊನೆಗೂ ದೇವಸ್ಥಾನ ಸಿಕ್ತು ಕಣವ. ಹ್ಞೂ, ಸುಸ್ತಾಯ್ತದೆ, ಕೂತ್ಕತೀಯ ಸ್ವಲ್ಪ ಹೊತ್ತು? ನನಗೂ ಸುಸ್ತಾಯ್ತೈತೆ ಕಣವ. ನನಗೆ ನಿನ್ನ ಜೊತೆ ದೇವಸ್ಥಾನದ ಒಳಗೆ ಕಂಡು ಬಂದು ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕ್ಲಕ್ಕಾಗಲ್ಲ ಕಣವ. ನಾನು ಇಲ್ಲೇ ಕೂತ್ಕೋತೀನಿ, ನೀನು ಹೋಗ್ಬಿಟ್ಟು ಬರೋಗು. ಇಲ್ಲಿ ಗಂಟೆ ಬಂದ್ಬಿಟ್ಟು ಇಲ್ಲೇ ಕೂತ್ಕೊಂಡಿರೇ, ಬನ್ನಿ ಅಲ್ಲಿ ದೇವಸ್ಥಾನದ ಒಳಗಡೆ ದೇವ್ರ ಪೂಜೆ ಆದಮೇಲೆ ಕೂತ್ಕೊಳ್ಳಿವ್ರಂತೆ. ಅಯ್ಯೋ, ಹಣ್ಣು ಕಾಯಿ ತರದೇ ಮರ್ತ್ಕೊಂಡ್ವಲ್ಲವ. ಸರಿ ಕಣವ, ನಾನು ಹೋಗಿ ತಗೊಬತ್ತೀನಿ ಅಲ್ಲಿ ಹಣ್ಣು ಕಾಯ. ನಡೀರಿ ಒಳಗೆ. ನಾನು ಬೇರೆ ಏನು ಒಳಗೆ ಹೋಗೋದು, ಬಾ ಬೇರೆ ಹೋಗಿ ತಗೊಬರೋಗು. ಹೋಗೋಣ ಇಬ್ರು ಒಳಗೆ. ಸುಸ್ತಾಯ್ತದೆ, ಯಾಕೋ ನಂಗೆ ಆಯ್ತಾನೆ ಇಲ್ವಲ್ಲಪ್ಪ. ಮಗ ಹೇಳ್ತು ಊಟ ಮಾಡ್ಕೊಬೋವ ಅಂತ, ನಾನೇ ಯಾಕೆ ಹೇಳ್ದಿಂದೆ, ಜಂಬ ತೋರಿಸ್ದೆ. ಇವಾಗ ಯಾಕೋ ಆಯ್ತಾನೇ ಇಲ್ಲ, ಸುಸ್ತಾಯ್ತದೆ ನನಗೆ. ದೇವ್ರೇ, ನನ್ನ ಮಗಿನ ವ್ರತ ಹಾಳಾಗ್ದಂಗೆ ಮಾಡುವ. ಸುಸ್ತಾಗಿ ಬಿದ್ದಿದ್ದೋದು ಆಮೇಲೆ ನಾನು ತಂದೆ ಕಣವ ಹಣ್ಣುಕಾಯ. ನಡೀರಿ ಹೋಗೋಣ, ಬಿರ್ನೆ ಪೂಜೆ ಮಾಡಿಸ್ಕೊಂಡು ಕುತ್ಕೊಳ್ಳಿರಂತೆ ನೀವಲ್ಲಿ, ನಾನು ಪ್ರದಕ್ಷಿಣೆ ಆಗ್ತೀನಂತೆ. ಹ್ಞೂ ಕಣವ, ನಡಿ, ಪೂಜೆ ಆದಮೇಲೆ ಕುತ್ಕೋತೀನಿ ನಾನು. ತಾಯಿ ನಮ್ಮವ್ವ ಎಲ್ಲಾನು ಒಳ್ಳೇದು ಮಾಡವ, ನನ್ನ ಮಗಿಗೆ ಬಿರ್ನೆ ಮಗ ಆಗಂಗೆ ಮಾಡವ. ಪಾಪ ಇನ್ನೂ ಗುಡಿಸ್ಲಿ ಮನೇಲಿ ಅವ್ರಿಗೆ ಒಂದು ಮನೆ ಆಗಂಗೆ ಮಾಡವ. ಮಗಿನ ನೋಡ್ಕೊಳಕ್ಕೆ ಅವ್ರಿಗೆ ಸತ್ಯ ಆದಂಗೆ ಮಾಡವ. ಎಲ್ಲಾನು ಒಳ್ಳೇದು ಮಾಡವ ನನ್ನ ಮಗಿಗೆ. ದೇವ್ರೇ, ಇವತ್ತಿಗೆ 9 ದಿನದ ವ್ರತ ಮುಗೀತು ಕಣವ. ಬಿರ್ನೆ ನನ್ನ ಹೊಟ್ಟೆಲಿ ಒಂದು ಕೂಸುಡಂಗೆ ಮಾಡವ. ನಮ್ಮ ಮನೆಯವ್ರಿಗೆ, ನಮ್ಮ ಅವ್ವಗೆ ಎಲ್ಲರಿಗೂ ಒಳ್ಳೇದು ಮಾಡವ. ಹಣ್ಣು ಕಾಯಿ ಆಯಿತು ಕಣವ, ನಡಿ ಆಚೆ ಕುತ್ಕೊಂಡಿರುವಂತೆ ನೀನು ನಾನು ಪ್ರದಕ್ಷಿಣೆ ಹಾಕ್ಬಿಡ್ತೀನಿ. ಹ್ಞೂ ಕಣವ, ಸರಿ ಆಯಿತು ನಡಿ. ಅವ್ವ ನೀನು ಇಲ್ಲಿ ಕೂತಿರು, ನಾನು ಬಂದೆ ಪ್ರದಕ್ಷಿಣೆ ಮುಗಿಸಿ. ಸರಿ ತಗವ, ಹೋಗು, ಬೇಗ ಮುಗಿಸ್ಬಿಟ್ಟು ಬರೋಗು. ಯಾಕೋ ನನಗೂ ಸುಸ್ತಾಯ್ತೈತೆ, ಫಸ್ಟ್ ಮನೆಗೆ ಹೋಗೋಣ. ನಾನು 3 ಹೊತ್ತು ತಿಂತಾಯಿದ್ದೀನಿ. ಇವತ್ತು ಮಾತ್ರ ಒಂಚೂರು ದೇವಸ್ಥಾನಕ್ಕೆ ಬರ್ತೀವಿ ಅಂತ ಒಂದು ವಾರದಿಂದ ಒಂಚೂರು ಉಪವಾಸ ಇದ್ದೀನಿ, ದೇವಸ್ಥಾನಕ್ಕೆ ಬರೋ ತನಕ. ಹೋದ್ಮೇಲೆ ಮನೇಲಿ ತಿಂತೀನಿ. ಆದರೂ ಯಾಕೆ ನಂಗೆ ಹಿಂಗೆ ಸುಸ್ತಾಯ್ತೈತೆ. ಇನ್ನು ಮಗ 1 ಹೊತ್ತು ಮಾತ್ರ ತಿಂತಾಯಿದ್ದೆ, 2 ಹೊತ್ತು ಬರೀ ಹಣ್ಣು ತಿನ್ನೋದೇ. ಹಣ್ಣು ತಿಂದರೂ ಹೊಟ್ಟು ತುಂಬ್ದದ. ಇವತ್ತು ನೋಡಿದ್ರೆ ಒಂದು ತೊಟ್ಟು ನೀರು ಕುಡಿಯೋಂಗಿಲ್ಲ. ಅದು ಹೆಂಗಿರ್ತದೋ ಕಾಣೆ ಮಗ. ಇಷ್ಟೊಂದು ಕಠಿಣವಾಗಿರೋ ವ್ರತಗಳೆಲ್ಲನೂ ಮಾಡ್ತಾವಳೆ. ಫಸ್ಟಿಂದನೂ ಇಷ್ಟೇ ಕಠಿಣ ವ್ರತಗಳೆಲ್ಲನೂ ಮಾಡ್ತಾವಳೆ. ಯಾರು ಏನು ಹೇಳಿದ್ರು ಮಾಡ್ತಾಳೆ. ಇರೋ ಬರೋ ಕಲ್ಗೆಲ್ಲ ಕೈ ಮುಗಿತಾಳೆ. ಏನು ಮಾಡಿದ್ರು ಅವಳು ಹೊಟ್ಟೆಲಿ ಒಂದು ಹುಳನೂ ಹುಡ್ದಂಗೆ ಮಾಡ್ತಿದೆಯಲ್ಲಪ್ಪ ನನ್ನ ಮಗ. ಇನ್ನೇನು ಕೇಳ್ತಲ್ಲ ಕಣಪ್ಪ, ಅದಕ್ಕೊಂದು ಕುಡಿ ಕರ್ಣಿಸಪ್ಪ ನಮ್ಮಪ್ಪ. ಇವಾಗಿನ ಹತ್ರ ಯಾರೋ ಭಯ ಹೇಳ್ದ ಅಂತ ಹೋಗಿದ್ದೆ. ಆ ಪೂಜೆ ಮಾಡಿಸಿದ್ಮೇಲೆ ನಮ್ಮ ಮನೆಗೇನೋ ಒಳ್ಳೇದಾಯಿತು. ಹಂಗೆ ಇವ್ರ ಮನೆಗೂ ಒಳ್ಳೇದಾಗ್ಬಿಟ್ರೆ ಸಾಕು ಕಣಪ್ಪ. ಹಿಂಗೂ ದೇವ್ರ ದಯದಿಂದ ಒಳ್ಳೇದಾದರೆ ಸಾಕು ಅಷ್ಟೇ ಕಣಪ್ಪ ಕೇಳೋದು ನಿನ್ನ. ಹೆಂಗಾರು ಮಾಡಿ ನನ್ನ ಮಗಿಗೆ ಒಳ್ಳೇದು ಮಾಡ್ಬಿಡಪ್ಪ. ಅವೋ ಬಾ ಹೊರಡೋಣ. ಆಯಿತು, ಪ್ರದಕ್ಷಿಣೆ ಎಲ್ಲ ಮುಗಿಸಿ ನನಗೂ ಯಾಕೋ ಸುಸ್ತಾಯ್ತೈತೆ. ಹೋಗಿ ಒಂದು ಸ್ವಲ್ಪ ಹೊತ್ತು ಮನೆಯಲ್ಲಿ ಕುತ್ಕೊಳ್ಳೋಣ. ನಡಿ, ಫಸ್ಟು ನೀನು ಊಟ ಮಾಡುವಂತೆ. ಆಯ್ತಿರ್ಲಿಲ್ಲ ಅಂತಿದ್ದೆ, ವಯಸ್ಸಾಗದೆ ಬೇಡ ಅಂತ ಹೇಳಿದ್ರು ಕೇಳೋದಿಲ್ಲ ನೀನು. ಊಟ ಮಾಡ್ಕೊಬಾ ಅಂತಂದರೆ ನೀನುವೇ ನನ್ನ ಜೊತೆ ಒಡೆ ಈಗ ಎಳೆ ಹುಡುಗಿ ಹಂಗೆ ಆಡ್ತೀಯ. ಅದು ಹೆಂಗೆ ಮನ್ಸಾಯ್ತದವ ದೇವಸ್ಥಾನಕ್ಕೆ ಊಟ ಮಾಡ್ಕೊಬರೋಕ್ಕೆ ಹೇಳು. ಏನು ಹಾಕಲ್ಲ ತಗೋ, ಒಂಚೂರು ಸುಸ್ತಾಯ್ತು ಅದೇ ಕತೆ.
ಸರಿ ಆಯಿತು ಎದ್ದೇಳಿ ಇವಾಗ ನಡೀರಿ ಬಿರ್ನಿ ಹಟ್ಟಿ ತಕೋ ಹೋಗವ ಫಸ್ಟ್ ನಿಮಗೆ ಊಟ ಹಾಕೊಡ್ತೀನಿ. ಅವ್ವ ಇವತ್ತು ಬೇರೆ ದಾರಿಲಿ ಕರ್ಕೊಬಂದ್ರಲ್ಲ, ದಿನ ಅದೇ ದಾರಿಲಿ ಹೋಗಿದ್ರೆ ಸುಸ್ತಾಯ್ತಿರ್ಲಿಲ್ಲವ ಇಷ್ಟೊಂದು? ನನಗೂ ಗೊತ್ತಿರಲಿಲ್ಲ ಕಣವ, ಮರ್ತೇ ಹೋಗಿತ್ತು. ವಯಸ್ಸಾದ್ಮೇಲೆ ಯಾವುದು ನೆನಪೇ ಇರಕ್ಕಲ್ಲ, ಎಲ್ಲ ಮರ್ತೋಯ್ತಿರ್ತದೆ. ಸುಸ್ತಾಗಿತ್ತಲ್ಲ, ಅದಕ್ಕೆ ಏನು ಮಾಡೋದಪ್ಪ ಈಗ ಅಷ್ಟು ದೂರ ನಡಿಬೇಕಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನೆನಪಾಯಿತು, ಇನ್ನೊಂದು ಅರ್ಧ ಐತೆ ದೇವಸ್ಥಾನಕ್ಕೆ, ಅದರಲ್ಲಾದರೂ ಒಂದು 5 ನಿಮಿಷದಲ್ಲೇ ಹೋಗ್ಬಿಡ್ಬೋದು ಮನೆಗೆ ಅಂತ. ಅದಕ್ಕೆ ನೋಡಿ ಬಿರ್ನೆ ಬಂದು. ಸರಿ ಆಯಿತು ಕಣವ, ಹೆಂಗೋ ಬಿರ್ನೆ ಬಂದು ನಡೀರಿ ಕೂತ್ಕೊಳ್ಳಿ. ಫಸ್ಟು ನಾವು ಹೋಗಿ ಊಟ ಬಂದ್ಕೊಟ್ಟ ನಿಮಗೆ. ಹ್ಞೂ ಕಣವ, ಬೇಗ ಹೋಗಿ ತಗೊಬರೋಗು. ಆಯ್ತಲ್ಲ, ನನಗೆ ಸುಸ್ತಾಯ್ತೈತೆ, ಅನ್ಸಂತ ಬಂದಂಗೆ ಆಯ್ತದೆ ಯಾಕೋ ಕಣೆ. ಹೇಳಿದ್ರೆ ಮಾತೇ ಕೇಳಕ್ಕಲ್ಲ, ನಿಮ್ಗೆ ಹೇಳೋಕ್ಕಾಗಲ್ಲ. ಸರಿ ಆಯಿತು, ಕುತ್ಕೊಳ್ಳಿ, ಹೋಗ್ತೀನಿ ನಾನು.